ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೊಸ ತಿರುವು ಪಡೆದುಕೊಂಡಿದ್ದು, ಮನೆ ಬಿಟ್ಟು ಹೋಗಿದ್ದ ತಾಂಡವ್ ಮತ್ತೆ ಮನೆಗೆ ಬಂದಿದ್ದಾನೆ. ಶ್ರೇಷ್ಠ ಜೊತೆ ಮನೆ ಬಿಟ್ಟು ಹೊರಬಂದ 2 ದಿನಕ್ಕೆ ತಾಂಡವ್ ಮತ್ತೆ ಮನೆಯ ಗೂಡು ಸೇರಿದ್ದಾನೆ. ತಂದೆ ಕಾಲು ಹಿಡಿದು ಕ್ಷಮೆ ಕೇಳಿದ್ದಾನೆ ತಾಂಡವ್. ಆದ್ರೆ ಇದರಲ್ಲಿ ಯಾವುದೋ ಹೊಸ ಪ್ಲಾನ್ ಇದ್ದಂತೆ ಕಾಣ್ತಾ ಇದೆ. ಭಾಗ್ಯ ಒಬ್ಬಳೇ ಇರುವಾಗ ಅವಳ ಬಳಿ ಬಂದು ಚಾಲೆಂಜ್ ಕೂಡ ಮಾಡಿದ್ದಾನೆ. ಆದ್ರೆ ಭಾಗ್ಯಳ ಅಮ್ಮ ಸುನಂದ ಹಾಗೂ ಅತ್ತೆ ಕುಸುಮಾಗೆ ಈ ತಾಂಡವ್ ಪ್ಲಾನ್ ಅರ್ಥನೇ ಆಗುವುದಿಲ್ಲ. ಇವನು ನಿಜವಾಗಿಯೂ ಬದಲಾಗಿ ವಾಪಸ್ ಮನೆಗೆ ಬಂದಿದ್ದಾನೆ ಎಂದು ಅಂದುಕೊಂಡಿದ್ದಾರೆ. ತಾಂಡವ್ ಲಗೇಜ್ ಸಹಿತ ಮನೆಗೆ ಬಂದಿದ್ದನ್ನು ಕಂಡು ಕುಸುಮ ಹಾಗೂ ಸುನಂದಾಗೆ ತುಂಬಾ ಸಂತೋಷವಾಗುತ್ತೆ. ಅಪ್ಪನ ಕಾಲಿಗೆ ಬಿದ್ದು ತಾಂಡವ್ ಕ್ಷಮೆ ಕೂಡ ಕೇಳ್ತಾನೆ. ಆದ್ರೆ ತಂದೆಗೆ ಮಗನ ಬುದ್ಧಿ ತಿಳಿದಿರುವ ಕಾರಣ, ಹೇ ತಾಂಡವ್, ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ? ನನ್ನ ಕಾಲು ಮುಟ್ಟಬೇಡ, ನೀನು ನನ್ನ ಅಪ್ಪ ಅಂತ ಕರಿಬೇಡ ಎಂದು ದೂರ ಹೋಗ್ತಾರೆ. ಬಳಿಕ ಮಕ್ಕಳ ಬಳಿ ಬಂದು ಅವರನ್ನು ತನ್ನತ್ತ ಸೆಳೆಯಲು ಮುಂದಾಗ್ತಾನೆ. ಆದ್ರೆ ಅವರು ಕೂಡ ದೂರ ಹೋಗ್ತಾರೆ. ಮಕ್ಕಳ ಬಳಿ ಬಂದು ತಬ್ಬಿಕೊಂಡ ತಾಂಡವ್, ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡೋ ಹೆಲ್ಪ್ ನೀವು ಮಾಡ್ಬೇಕು ಎನ್ನುತ್ತಾನೆ. ಇದಕ್ಕೆ ಮಕ್ಕಳು ಅದೇನು ಅಂತ ಹೇಳಿ, ನೀವು ನಮಗೋಸ್ಕರ ಶಾಪಿಂಗ್ ಕರ್ಕೊಂಡು ಹೋದ್ರೆ ಅದೇನು ಬೇಕಾದ್ರೂ ಮಾಡ್ತೀವಿ ಅಂತಾರೆ. ಆಗ ತಾಂಡವ್, ನೀವು ಇನ್ಮುಂದೆ ಅಮ್ಮನ ಜೊತೆ ಇರಲ್ಲ, ನನ್ನ ಜೊತೆ ಇರ್ತೀನಿ ಅಂತ ಹೇಳ್ಬೇಕು, ಅಥವಾ ನೀವು ಅಮ್ಮನ್ನ ಈ ಮನೆ ಬಿಟ್ಟು ಓಡಿಸ್ಬೇಕು ಎಂದು ಹೇಳ್ತಾನೆ. ಇದನ್ನು ಕೇಳಿ ತಾಂಡವ್ ತಂದೆಗೆ ಕೋಪ ಬಂದಿದೆ. ಮಕ್ಕಳು ಸೀದಾ ಅಮ್ಮನ ಬಳಿ ಓಡಿ ಬಂದು, ಅಮ್ಮನ ಬಿಟ್ಟು ನಾವು ಯಾರ ಜೊತೆನೂ ಇರಲ್ಲ, ನಮ್ಮನ್ನ ನೀವು ಹೊರಗಡೆ ಕರ್ಕೊಂಡು ಹೋಗೋದು ಬೇಡ, ನನಗೆ ನೀವು ಬೇಡ, ನಿಮ್ಮ ಶಾಪಿಂಗು ಬೇಡ, ನಮ್ಗೆ ಅಮ್ಮ ಇದ್ರೆ ಸಾಕು, ಅಮ್ಮನ ಮುಂದೆ ನಮ್ಗೆ ಯಾವುದೇ ಇಂಪಾರ್ಟೆಂಟ್ ಅಲ್ಲ ಎಂದು ತಾಂಡವ್ಗೆ ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ. ಅತ್ತ ತಾಂಡವ್ ತಂದೆ, ಕೊನೆ ಸಲ ಹೇಳ್ತಾ ಇದ್ದೇನೆ ನಿನ್ಗೆ, ನಮಗೆ ಯಾವತ್ತಿದ್ರೂ ಭಾಗ್ಯನೇ ಮುಖ್ಯ, ನಮ್ಮಿಂದ ಭಾಗ್ಯನ, ಭಾಗ್ಯನಿಂದ ನಮ್ಮನ್ನ ಯಾವತ್ತೂ ಯಾರಿಂದಲೂ ದೂರ ಮಾಡಲು ಸಾಧ್ಯವೇ ಇಲ್ಲ ಎಂದು ಹೇಳ್ತಾರೆ. ಇದು ತಾಂಡವ್ನ ಹೊಸ ಪ್ಲಾನ್ ಎಂಬುದು ಕುಸುಮ ಮತ್ತು ಸುನಂದಾಗೆ ಮಾತ್ರ ಅರ್ಥವಾಗ್ತಾ ಇಲ್ಲ. ಸುನಂದ ಅವರು ಭಾಗ್ಯಳ ಬಳಿ ಬಂದು, ಹೋಗು ಊಟಕ್ಕೆ ರೆಡಿ ಮಾಡು ಎಂದು ಹೇಳ್ತಾರೆ. ಅದಕ್ಕೆ ಭಾಗ್ಯ, ಇಷ್ಟು ಬೇಗ ಬೇಡ, ಅತ್ತೆ ಮಾವ ಮಾತ್ರೆ ತಗೊಂಡಿದ್ದಾರಷ್ಟೇ, ಅವರು ಮಾತ್ರೆ ತಿಂದು 15-20 ನಿಮಿಷ ಕಳಿಬೇಕು ಎಂದು ಹೇಳ್ತಾಳೆ. ಆಗ ಸುನಂದ, ನಾನು ನಿನ್ನ ಅತ್ತೆ ಮಾವನ ಬಗ್ಗೆ ಮಾತಾಡ್ತಿಲ್ಲ, ನಾನು ನಿನ್ನ ಗಂಡನ ಬಗ್ಗೆ ಮಾತಾಡ್ತಾ ಇದ್ದೇನೆ. ಪಾಪ ಆಫೀಸಿನಿಂದ ನೇರವಾಗಿ ಮನೆಗೆ ಬಂದಿದ್ದಾರೆ. ಆ ಶ್ರೇಷ್ಠನು ಏನೂ ಅಡಿಗೆ ಮಾಡಿರಲ್ಲ, ಎಷ್ಟು ಹಸಿವಾಗಿರುತ್ತೋ ಏನೋ, ಅದಕ್ಕೆ ಊಟಕ್ಕೆ ತಯಾರು ಮಾಡು ಅಂದಿದ್ದು. ನಿನ್ನ ಅತ್ತೆ ಮಾವ ಅವರ ಟೈಮ್ಗೆ ಬರ್ತಾರೆ ಎಂದು ಹೇಳಿದ್ದಾರೆ. ಆಗ ಕುಸುಮ ಬಂದು, ಏನು ಅಮ್ಮ ಮಗಳದ್ದು ಚರ್ಚೆ ಎಂದು ಕೇಳುತ್ತಾಳೆ. ಭಾಗ್ಯ ವಿಚಾರ ತಿಳಿಸಿದಾಗ, ಹೌದು ಭಾಗ್ಯ, ಸುನಂದ ಸರಿಯಾಗಿ ಹೇಳಿದ್ದಾಳೆ, ಪಾಪ ಹಸಿವುಕೊಂಡು ಬಂದಿರ್ತಾನೆ ಅವನು, ನೀನು ಬೇಗ ಬೇಗ ಊಟಕ್ಕೆ ರೆಡಿ ಮಾಡು, ನಾನು ಮಾವನ ಮತ್ತು ತಾಂಡವನ ಕರಿತೀನಿ ಎಂದು ಹೇಳ್ತಾರೆ. ಆಗ ಭಾಗ್ಯ, ಅಲ್ಲ ಅತ್ತೆ, ನೀವು ಈಗ ತಾನೇ ಮಾತ್ರೆ ತೆಗೆದುಕೊಂಡಿದ್ದೀರಿ, 15 ನಿಮಿಷ ಕಳಿಬೇಕು ಅಲ್ವಾ ಊಟ ಮಾಡೋಕೆ ಎಂದಿದ್ದಾಳೆ. ಅದಕ್ಕೆ ಕುಸುಮ, ಅಯ್ಯೋ ಬಿಡು ಭಾಗ್ಯ, ಮಗನಿಗೋಸ್ಕರ ಒಂದು ಹೊತ್ತು ಬೇಗ ಊಟ ಮಾಡಿದ್ರೆ ಏನೂ ಆಗಲ್ಲ ಎನ್ನುತ್ತಾಳೆ. ಒಟ್ಟಾರೆ ತಾಂಡವ್ ಮಾಡಿದ ಪ್ಲಾನ್ಗೆ ಕುಸುಮ ಮತ್ತು ಸುನಂದ ಬಿದ್ದಂತೆ ಕಾಣ್ತಾ ಇದೆ. ಇದನ್ನ ಭಾಗ್ಯ ಹೇಗೆ ಬಯಲಿಗೆಳಿತಾಳೆ ಎಂಬುದು ಕುತೂಹಲ ಕೆರಳಿಸಿದೆ.